ಥ್ಯಾಂಕ್ ಯು ರಾಘು ಸರ್. ರಾಘು ಸರ್ ನನಗೊಂದು 7-8 ವರ್ಷದಿಂದ ಪರಿಚಯ. ಮೊದಲನೇ ಸಾರಿ ಭೇಟಿ ಮಾಡಿದಾಗಲೂ ಅಂದ್ಕೊಂಡಿದ್ವಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ನಾನೇ. ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಓಕೆ, ಸಿನಿಮಾ ನೋಡ್ಬೇಕಣ್ಣ. ಸೆಕೆಂಡ್ ಹೀರೋ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಸೆಕೆಂಡ್ ಬರ್ತೀರಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಹೀರೋ ಅಷ್ಟೇ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ರಾಘು ಸರ್. ಆಲ್ ದಿ ಬೆಸ್ಟ್. ಡೆಬ್ಯೂ ಸಿನಿಮಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದ್ದೀರಾ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾರಿ ಗೋಲ್ಡ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಲೆವೆಲ್ ಅಕೌಂಟಿಗೆ ದುಡ್ಡು ಅಂತೂ ಬರುತ್ತೆ ಸರ್. ಅದು ಬರಲಿ. ಈ ಸಿನಿಮಾನಿಂದ ಇನ್ನೂ 10 ಹಲವಾರು ಸಿನಿಮಾ ಮಾಡಿ. ಹಾಗೆ ಸರ್, ಕೊತ್ತಂಬರಿ ಸೊಪ್ಪು ರಾತ್ರಿ ಕಿತ್ತೋಗಿದ್ರಿ, ಸಿಗ್ತಾ ಸರ್ ಅದು ಗೊತ್ತಿಲ್ಲ ನನಗೆ. ಗುಡ್, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಆಯಿತು. ಆವಾಗಲೇ ಸಿಂಬಿಣಿ ಅಂತ ಹೇಳಿದ್ರಿ, ನಿಜವಾಗ್ಲೂ ಸಿಂಬಿಣಿನೇ. ಆ್ಯಕ್ಚುಲಿ ನಾ ಚಾರ್ಲಿ 777 ನೋಡ್ಕೊಂಡಾಗ ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಪಟ್ಬಿಟ್ಟಿದ್ದೆ. ಸೊ ನಾನು ಅವಾಗಲೂ ಬಂದಾಗ ಹಿಂಗೆ ಮಾತಾಡ್ಸೋದು ಇವ್ರನ್ನ, ಹಿಂಗೆ ಮಾತಾಡ್ಸೋ ಅಂತ ಮಾತಾಡ್ಸೇ ಇರಲಿಲ್ಲ ನಾನು ಅವ್ರನ್ನ. ಆಮೇಲೆ ಆಯ್ತು ಇಷ್ಟ ಮಾಡಿದ್ದು ನಾನು ಮಾತಾಡ್ಸೋಕೆ ಭಯಪಟ್ಟಿದ್ದೆ. ಮೇಡಮ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆ ನಮ್ಮ ಸಂಪತ್ತಣ್ಣ ಇರ್ಬೋದು, ರಘು ಅಣ್ಣ, ಶೆಟ್ರೆ, ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಇಡೀ ತಂಡ ಮಾರಿಗೋಲ್ಡ್ಗೆ ಆಲ್ ದಿ ಬೆಸ್ಟ್. ಇದೇ ಏಪ್ರಿಲ್ 5 ಥಿಯೇಟ್ರಿಗೆ ಬರ್ತಾ ಇದೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಮಾರಿಗೋಲ್ಡ್ನ ನೀವು ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.